ವೆಲ್ಕಮ್ ಬ್ಯಾಕ್ ಟು ಅಂಬಿಕಾವೆ ಯೂಟ್ಯೂಬ್ ಚಾನಲ್. ಹಾಯ್ ಎಲ್ಲರಿಗೂ ನಮಸ್ತೆ. ಲೋಕವೇ ಹೇಳಿದ ಮಾತಿದು, ವೇದದ ಸಾರವೇ ಕೇಳಿದು, ನಾಡಿನ ಚಿಂತೆಯಲ್ಲಿ ಬಾಳಬಾರದು, ಬಾಡಿನ ಮೂಲವೆಲ್ಲಿ ಕೆಳಬಾರದು. ಸೊ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ತಮ್ಮೇಲೆ ನೋಡಿದ್ರೆ ಗೊತ್ತಾಗಿರುತ್ತೆ ನಿಮ್ಗೆ ಇದು ಯಾವ ವ್ಲಾಗ್ ಅಂತ ಹೇಳಿ. ಸೊ ಸಾಕಷ್ಟು ಜನ ನನ್ಗೆ ಶಾರ್ಟ್ಸ್ ಅಲ್ಲಿ ಬಂದು ಕಮೆಂಟ್ ಆಗ್ತಿದ್ದು, ಇನ್ಸ್ಟಾಗ್ರಾಮ್ ಅಲ್ಲಿ ಕಮೆಂಟ್ ಆಗ್ತಿದ್ದು, ಹಾಗೂ ಯೂಟ್ಯೂಬ್ ಬ್ಲಾಗ್ಸ್ ಅಲ್ಲಿ ಕಮೆಂಟ್ ಆಗ್ತಿದ್ದು ಅಂದ್ರೆ ಸ್ಯಾರಿ ಮತ್ತೆ ಡ್ರೆಸ್ ಕಲೆಕ್ಷನ್ಸ್ ಬ್ಲಾಗ್ ಮಾಡಿ 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 ಅಂತ ಹೇಳಿ ತುಂಬಾ ಜನ ಕಮೆಂಟ್ ಆಗ್ತಿದ್ರು. ಅದ್ರ ಫಸ್ಟ್ ಸ್ಯಾರಿ ಕಲೆಕ್ಷನ್ಸ್ ನ ಮಾಡೋಣ ಅಂತ ಹೇಳಿ ಇವತ್ತು ಮಾಡ್ತಿದೀನಿ. ಕೆಲವೊಂದಷ್ಟು ಜನ ಅನ್ಸಬ್ಸ್ಕ್ರೈಬ್ ಮಾಡ್ಬಿಡ್ತೀನಿ ಮಾಡಿಲ್ಲ ಅಂದ್ರೆ ಬ್ಲಾಗ್ ಅಂತ ಹೇಳ್ಬಿಟ್ಟಿದ್ರು. ಅದ್ರಲ್ಲಿ ತುಂಬಾ ದಿವಸ ಆಗಿತ್ತು ಬ್ಲಾಗ್ ಮಾಡಿ. ಕಾರಣ ಬಂದು ಅಂಬಿ, ಅವನೇ ಬ್ಲಾಗ್ ಮಾಡಲ್ಲ. ಯಾವಾಗ್ಲಾರು ನನ್ ಮೇಲೆ ಎತ್ತಾಕದವಳು. ಆಯ್ತು, ನಾನು ಬ್ಲಾಗ್ ಮಾಡೋಣ ಅಂತ ಹೇಳಿದೀನಿ ಆಯ್ತಾ. ನನ್ಗೆ ಕೆಲಸ ಇರ್ಲಿಲ್ವಾ, ಇಷ್ಟೊಂದು ಕೆಲಸ ಇರ್ತಾವ ಗೈಸ್, ಅದಕ್ಕೋಸ್ಕರ ಯಾವ್ದು ಮಾಡಕ್ ಆಗಿಲ್ಲ. ಬಟ್ ಇನ್ನೇನ್ ಮಾಡ್ತೀವಿ ಬೇಗ ನಾನ್ ಮಾಡ್ಬೇಕಂತ ನನ್ನ ಆಸೆ ಇರೋದೇನಂದ್ರೆ ಒಂದ್ ತಿಂಗಳು ಪೂರ್ತಿ ಡೈಲಿ ಒಂದೊಂದು ವಿಡಿಯೋ ಬಿಡ್ಬೇಕು. ಇವಾಗ ಹೆಂಗೆ ನಾವು ರೀಲ್ಸ್ ಬಿಡ್ತೀವೋ ಅದೇ ತರ ನಾವು ಬ್ಲಾಗ್ ಬಿಡ್ಬೇಕಂತ ಆಸೆ. ಬಟ್ ಏನ್ ಮಾತಾಡ್ಬೇಕು ಅಂತ ಸುಮ್ನೆ ಆಗ್ಬಿಡ್ತೀನಿ. ಹಾಯ್ ಮಾಡು ಫಸ್ಟ್. ಹಾಯ್ ಮಾಡು. ಕ್ಯಾಮ್ರಾ ಮುಂದೆ ಈ ಸೆಲ್ಫಿ ತರ ಹಿಡಿದ್ರೆ ಮಾತ್ರ ಹಾಯ್ ಮಾಡ್ತಾನೆ ಗೈಸ್ ಅವನು. ಅಷ್ಟೇ ಹೇಳಮ್ಮ ನಿಂದು ಅಷ್ಟೇ. ಇವಾಗ ಟೈಮ್ ವೇಸ್ಟ್ ಮಾಡೋದ್ ಬೇಡ. ಇದು ಡೈಲಿ ಬ್ಲಾಗ್ ಆಸ್ ಯೂಶುವಲ್ ಸ್ಯಾರಿ ಕಲೆಕ್ಷನ್ ಆಗಿರುತ್ತೆ. ಫಸ್ಟ್ ಸ್ಯಾರಿ ಕಲೆಕ್ಷನ್ಸ್ ನ ಮಾಡಿ ಮುಗಿಸ್ಬಿಡ್ತೀನಿ. ಸೊ ನಿಮ್ಮೆಲ್ಲರಿಗೂ ಗೊತ್ತು, ನನ್ನ ಹತ್ರ ಏನ್ ಕಾಸ್ಟ್ಲಿ ಸೀರೆಗಳಿಲ್ಲ. 25,000 30,000 ರೂಪಾಯಿ ರೇಷ್ಮೆ ಸೀರೆ ಆತರ ಇಲ್ಲ. ಬಿಕಾಸ್ ನಾನ್ ಸ್ಯಾರಿ ಹಾಕೊಂಡಾಗ ನನ್ಗೆ ತುಂಬಾನೇ ಕಂಫರ್ಟಬಲ್ ಫೀಲ್ ಇರ್ಬೇಕು ನನ್ಗೆ. ಸೊ ಅದಕ್ಕೋಸ್ಕರ ನನ್ನ ಹತ್ರ ಇರೋದು ಎಲ್ಲಾ ಸಿಂಪಲ್ ಸ್ಯಾರೀಸ್. ಬಟ್ ಅದೇ ನನಗೆ ಎಷ್ಟೋ ಚೆನ್ನಾಗಿ ಕಾಣಿಸುತ್ತೆ ಸೀರೆಗಳು. ಸೊ ಇವಾಗ ತಡ ಮಾಡಿದೆ. ಸೊ ಯಾವ್ಯಾವ ಸೀರೆ ಇದೆ ನನ್ನ ಹತ್ರ ಅಂಡ್ ಯಾವ್ದು ನನ್ನ ಫೇವ್ರೇಟ್, ಅಂಬಿ ಫೇವ್ರೇಟ್ ಯಾವ್ದು ಸೀರೆ ಅಂತ ಹೇಳಿ ಬೇಗ ಸ್ಟಾರ್ಟ್ ಮಾಡೋಣ. ನನ್ನ ಹತ್ರ 4 ಸೀರೆ ಇದಾವೆ. ಫೇವ್ರೇಟ್ ತೋರ್ಸ್ಲಿ ಆಮೇಲೆ ಮಿಕ್ಕಿದ್ ನಾನು ಹೇಳ್ತೀನಿ ಅಂತ ಯಾವ್ದು. ಓಕೆ ಹೋಗೋಣ. ಓಕೆ, ಟೈಮ್ ವೇಸ್ಟ್ ಮಾಡೋದ್ ಬೇಡ, ಡೈರೆಕ್ಟ್ ಅಲ್ಲಿಗೆ ಹೋಗ್ಬಿಡೋಣ. ಇಷ್ಟು ಸ್ಯಾರೀಸ್ ಇದೆ ಗೈಸ್. ಸೊ ಇಷ್ಟೇ ಇರೋದು. 25 ಅಂತೂ ಇದೆ ಖಂಡಿತ ಇದ್ರಲ್ಲಿ ಸೀರೆಸ್ ಅಲ್ಲಿ. ಸೊ ಇದರಲ್ಲಿ ಯಾವ್ದು ನನ್ನ ಫೇವ್ರೇಟ್, ಯಾವ್ದು ಅಂಬಿ ಫೇವ್ರೇಟ್, ಹಾಗೂ ಯಾವ್ಯಾವ ಸ್ಯಾರಿ ನಮ್ಮ ಅಮ್ಮ ಕೊಟ್ಟಿದ್ದು, ನಮ್ಮ ಅಮ್ಮನ ಹತ್ರ ಇಸ್ಕೊಂಡಿರೋದು ಅಂಡ್ ಯಾವ್ಯಾವ ಹಬ್ಬಕ್ ತಗೊಂಡಿರೋದು. ಸೊ ಎಲ್ಲಾನು ಕೂಡ ಸ್ಯಾರಿ ಕಲೆಕ್ಷನ್ ತೋರಿಸ್ತಾ ನಿಮ್ಮೊಟ್ಟಿಗೆ ಮಾತಾಡ್ತೀನಿ ನಾನು. ದಯವಿಟ್ಟು ಯಾವ್ದೇ ರೀತಿ ಲಿಂಕ್ ಕೇಳಕ್ ಹೋಗ್ಬಿಡಿ. ಬಿಕಾಸ್ ನಾನು ಎಲ್ಲಾನು ಆಫ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿರೋದು, ಯಾವ್ದು ಕೂಡ ಆನ್ಲೈನ್ ಇಲ್ಲ. ಸೊ ಎಲ್ಲಾನು ಅಂಗಡಿಲಿ ಹೋಗಿ ಪರ್ಚೇಸ್ ಮಾಡಿರೋಂತ ಸ್ಯಾರೀಸ್ ಗಳು ಇದೆಲ್ಲ. ಸೊ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಬೇಗ ಬೇಗ ಸ್ಟಾರ್ಟ್ ಮಾಡ್ತೀನಿ. ಸೊ ಒಂದೊಂದಾಗಿ ತೋರಿಸ್ತಾ ಬರ್ತೀನಿ ಬನ್ನಿ. ಸ್ವಲ್ಪ ಸೆಟಪ್ ಮಾಡ್ತಾ ಇದ್ದೀವಿ. ಏನಪ್ಪಾ ಅಂತಂದರೆ ಸೋಫಾ ಸೆಟ್ ಇರೋದ್ರಿಂದ, ಸೊ ನಮ್ಗೆ ಯಾರು ಕ್ಯಾಮ್ರಾಮ್ಯಾನ್ ಇಲ್ದಿರೋ ಕಾರಣದಿಂದ ಸೊ ಅಲ್ಲಿ ಸ್ಟ್ಯಾಂಡ್ ಇಡಬೇಕು. ಅದಕ್ಕೋಸ್ಕರ ಸ್ಟ್ಯಾಂಡ್ ಸೆಟ್ ಮಾಡಬೇಕು ಅಂತ ಹೇಳಿ ಅಂಬಿ ಸೋಫಾನ ಜರುಗಿಸ್ತಿದ್ದಾನೆ ಈ ಸೈಡು. ವಿಷ್ಣು ಫುಲ್ಲು ಸೈಲೆಂಟ್ ಆಗಿದ್ದಾನೆ. ಸ್ವಲ್ಪ ಪರವಾಗಿಲ್ಲ, ಅಷ್ಟೊಂದು ತೀಟ್ಲೆ ಏನು ಮಾಡ್ತಿಲ್ಲ. ಸೊ ಟೈಮ್ ವೇಸ್ಟ್ ಮಾಡೋದು ಬೇಡ, ಬನ್ನಿ ಸ್ಟಾರ್ಟ್ ಮಾಡಿ. ಇವ್ನು ಇಟ್ಕೊಂಡು ಏನು ವಿಡಿಯೋಸ್ ಮಾಡ್ಲಿ ಗೈಸ್ ನೀವೇ ಹೇಳಿ. ಎಷ್ಟು ಅಂತ ಕೈಗೆ ಸಿಗಲ್ಲ, ಫುಲ್ ಓಡಾಡ್ದಾನೆ ಸಿಗಲ್ಲ. ಎಲ್ಲ ಸೆಟಪ್ ಆಗಿದೆ. ಈಗ ಫಸ್ಟ್ ಸ್ಯಾರಿಯಿಂದ ಬರ್ತೀನಿ. ಸೊ ಫಸ್ಟ್ ಈ ಸ್ಯಾರಿಯಿಂದಾನೇ ಬರ್ತೀನಿ. ಈ ಸೀರೆನ ನೀವು ರೀಸೆಂಟ್ ಆಗಿ ನೋಡೇ ಇರ್ತೀರಾ. ಅಂಬಿ ನಿಮ್ಗೆ ಇಷ್ಟನಾ? ಅಂದ್ರೆ ಇದು ಸೀರೆ ಬಿಸ್ನೆಸ್ ಮಾಡ್ಬೇಕಂತ ಓಪನ್ ಮಾಡಿದಾಗ ಅದ್ರಲ್ಲಿ ನಾನು ಹೇಳೋದಿತ್ತ ಯಾವ್ದು ನಿಮ್ಗೆ ಅದು ಇಷ್ಟ, ನಮ್ಗೆ ಒಂದ್ 2 ಸೀರೆ ಇಷ್ಟ, ಅದನ್ನ ನಾನು ಹೇಳ್ತೀನಿ ಅವಳಿಗೆ. ಇದು ಚೆನ್ನಾಗಿದ್ಯಾ? ಇದು ನಿನ್ಗೆ ಇಷ್ಟ ಇಲ್ವಾ? ಹಾಗಾದ್ರೆ ಇಷ್ಟ ಅಂದ್ರೆ ಇವಾಗ ನೀನ್ ಹೆಂಗ್ ಕೇಳ್ಬೇಡ ಇಷ್ಟ ಅಂತ. ಬಟ್ ಫಸ್ಟ್ ವೇರ್ ಮಾಡಿದ್ದು ನಾನು ಸಂಕ್ರಾಂತಿ ಹಬ್ಬದ ದಿವಸ. ಈಗ ರೀಸೆಂಟ್ ಆಗುತ್ತೆ ಅಲ್ವಾ ಸಂಕ್ರಾಂತಿ, ಆ ಹಬ್ಬದ ದಿವಸ ವೇರ್ ಮಾಡಿದ್ದೀನಿ ಅಷ್ಟೇ ಗೈಸ್. ಇದ್ರ ಬ್ಲೌಸ್ ಬಂದು ಇದು ಈ ರೀತಿ ಇದೆ ಅಷ್ಟೇ. ಇದು ತೀರಾ ಅಂತಂದ್ರೆ ಎತ್ಕೊಂಡಾಗ ಕ್ವಾಲಿಟಿ ಚೆನ್ನಾಗಿದೆ, ಹೆವಿ ಇದೆ, ತುಂಬಾ ಚೆನ್ನಾಗೂ ಕೂಡ ಕಾಣ್ತಿತ್ತು ನನಗೆ ಈ ಸೀರೆ. ಸಂಕ್ರಾಂತಿ ಹಬ್ಬದ ದಿವಸ ಹಾಕೊಂಡಿದ್ದು. ಸೊ ಇನ್ನು ಈ ಸೀರೆ ಬಂದ್ರೆ ಇದನ್ನ ನಾವು ಭೂಮಿಕಾ ಮದ್ವೆ ತಗೊಂಡಿದ್ದು. ಈ ಮದ್ವೆಲಿ ತಗೊಂಡಿರುವಂತ ಸೀರೆ ಇದು. ಇದ್ರ ಬ್ಲೌಸ್ ಬಂದು ಈ ರೀತಿ ಇದೆ. ಒಂದಷ್ಟು ಬ್ಲೌಸ್ ಗಳು ಮಿಸ್ಸಿಂಗ್ ಆಗ್ಬಿಟ್ಟಿದೆ ನೋಡಿ, ಈ ತರ ಇದೆ. ಇದು ಕಾಫಿ ಕಲರ್ ನಂಗೆ ಇಷ್ಟ ಬಿಡು. ಇಷ್ಟನಾ? ರೀಸೆಂಟ್ ಆಗಿ ಇದ್ರಲ್ಲೂ ಇಷ್ಟ ಅಂದ್ರೆ ಅಷ್ಟೊಂದು ಇಷ್ಟ. ಭೂಮಿಕಾ ಮದ್ವೆಲಿ ಹಾಕೊಂಡು ವ್ಲಾಗ್ ಮಾಡಿದ್ದೀನಿ. ಅದ್ ಬಿಟ್ರೆ ರೀಸೆಂಟ್ ಆಗಿ ಕೂಡ ಎಲ್ಲ ಈ ಸೀರೆಲಿ ಬ್ಲಾಗ್ ಮಾಡಿದ್ದೆ. ಇದೊಂದ್ ಸೀರೆ. ಅದಾದ್ಮೇಲೆ ಇದು ಮೊನ್ನೆ ರೀಸೆಂಟ್ ಆಗಿ ಮದ್ವೆ ಹೋಗಿದ್ವಿ ಸಂಡೇ, ಅವಾಗ ವೇರ್ ಮಾಡಿದೀನಿ. ಸೊ ಅದಕ್ಕೆ ಇದು ಪಿನ್ ಕೂಡ ಇನ್ನು ಬಿಚ್ಚಿಲ್ಲ ನಾನು. ಇದನ್ನ ನೀಟಾಗಿ ಶಾಂಪೂ ಹಾಕಿ ವಾಶ್ ಮಾಡ್ಬೇಕು ಅಂತ ಹೇಳಿ ಇದನ್ನ ಬಿಚ್ಚಿಲ್ಲ ನಾನು ಪಿನ್ನ. ಇದು ನನ್ನ ಒಂದು ಶ್ರೀಮಂತಕ್ಕೆ ಹಾಕಿದ್ದು. ಇವನು ಹೊಟ್ಟೆಲಿದ್ದಾಗ ಶ್ರೀಮಂತಕ್ಕೆ ಅಂತ ಹೇಳಿ ಹಾಕಿರುವಂತ ಸ್ಯಾರಿ. ಸೊ ನನ್ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಕಲರ್ ಹೋಗುತ್ತೆ ಇದು? ಇಲ್ಲ ಕಲರ್ ಹೋಗಿರೋದಲ್ಲ, ಅದು ಮದ್ವೆಲಿ ಹೋದಾಗ ಇವನು ಐಸ್ ಕ್ರೀಮ್ ಚೆಲ್ಲಿರೋದು. ಇದು ನನ್ನ ಶ್ರೀಮಂತಕ್ಕೆ ಅಂತ ಹೇಳಿ ಸೆಕೆಂಡ್ ಸ್ಯಾರಿ ಹಾಕಿದ್ದು ನನ್ನ ಶ್ರೀಮಂತರದಲ್ಲಿ. ಇದು 2ನೇ ಸ್ಯಾರಿ ಹಾಕಿದ್ದು. ಅಂಡ್ ಈ ಬ್ಲೌಸ್ ಬಂದು ಹುಡುಗರಿಗೆ ಬಟ್ಟೆ ತೋರ್ಸಕ್ಕೆ
ಇರುತ್ತೆ, ನಿಂದು ಮಾಡು. ಶರ್ಟ್ ಪ್ಯಾಂಟ್ ಬ್ಲಾಕ್ ಬೇಕು ಅಂತಂದ್ರೆ ಕಮೆಂಟ್ ಅಲ್ಲಿ ತಿಳಿಸಿ. ಐದ್ ಜೊತೆ ಆರ್ ಜೊತೆ ಏನ್ ಮಾಡ್ಲಿ? 5-6 ಜೊತೆ ಇಲ್ಲ ಗೈಸ್, ಇಲ್ಲ ಗೈಸ್, ನಿಜವಾಗ್ಲೂ ಇದು ಇರೋಷ್ಟೇ ಹೇಳ್ತೀವಿ. ಎಷ್ಟಿದೆ ನೀನೇ ಹೇಳು ಆಯ್ತು. ಇದೆ ಎಲ್ಲ. 7-8 ಇಲ್ವಾ? ಅಷ್ಟೇ ತಾನೇ ಪ್ಯಾಂಟ್ ಇರೋದು. ಒಂದು 6-7 ಪ್ಯಾಂಟ್ ಇದೆ ಅಷ್ಟೇ, ಏನಿಲ್ಲ. ಇದು ನನ್ನ ಶ್ರೀಮಂತಕ್ಕೆ ಫಸ್ಟ್ ಟೈಮ್ ವೇರ್. ಇವ್ರು ತಗೊಂತಾರ ಹಾಕೊಳ್ಳಲ್ಲ, ಏನಿಲ್ಲ, ಅಲ್ಲೇ ಇಕ್ಕಿರ್ತಾರೆ. ಡೈಲಿ ಸೀರೆ ಉಡ್ಕೊಂಡು ಮನೇಲಿ ಹೇಗ್ ಕೆಲಸ ಮಾಡಕ್ಕಾಗುತ್ತೆ? ಅಂಡ್ ಗೈಸ್, ಈ ಸೀರೆ ಬಂದು ಸೊ ನಾನು 10th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದಾಗ ಸೆಂಡ್ ಆಫ್ ಗೆ ಅಂತ ಹೇಳಿ ಕೊಟ್ಟಿರುವಂತ ಸೀರೆ ಇದು. ಸೊ ನನ್ಗೆ ಈಗ್ಲೂ ಕೂಡ ಫೇವ್ರೆಟ್. ಅಂಬೆ, ನಿನ್ಗೆ ಇಷ್ಟ ಅಲ್ವಾ ಈ ಸೀರೆ? ನನಗೆ ಇದು ಹೆವಿ ಇಷ್ಟ. ಈ ಸೀರೆ ಗ್ರೀನ್ ಅಂದ್ರೆ ಹೆವಿ ಇಷ್ಟ ನನಗೆ ಸ್ವಲ್ಪ. ಈ ತರ ಇತ್ತು ಸೆಂಡ್ ಆಫ್ ಗೆ ಅಂತ ಹೇಳಿ. ನಾನ್ 10th ಓದ್ಬೇಕಾದ್ರೆ ಸೆಂಡ್ ಆಫ್ ಗೆ ಅಂತ ಹೇಳಿ ಎಲ್ರಿಗೂ ಕೂಡ ಒಂದೇ ತರ, ಹುಡುಗಿರ್ಗೆಲ್ರಿಗೂ ಇದೇ ಸೀರೆ ಕೊಟ್ಟಿದ್ದು, ಒಂದೇ ತರ. ತುಂಬಾನೇ ಚೆನ್ನಾಗಿ ಕಾಣುತ್ತೆ. ನನ್ ಫೇವ್ರೆಟ್ ಇದು. ತುಂಬಾನೇ ಮೆಮೊರೇಬಲ್ ಆಗಿರುತ್ತೆ. ಸೊ ನಾನು LKG ಇಂದ 10th ಸ್ಟ್ಯಾಂಡರ್ಡ್ ವರ್ಗೂ ಇದು ಈ ಒಂದೇ ಸ್ಕೂಲಲ್ಲೇ ಓದಿದ್ದು. ಸೊ ಸೆಂಡ್ ಆಫ್ ದಿವಸ ಕೊಟ್ಟಿರೋಂತ ಸ್ಯಾರಿ ಅಲ್ಲಿ ಎಳ್ದು ಬಿಡ್ತಾನ. ಇದಿಷ್ಟು ತುಂಬಾನೇ ಡಿಸ್ಟರ್ಬ್ ಮಾಡ್ತಿದ್ದಾನೆ, ಅದಕ್ಕೆ ನಾವು ವ್ಲಾಗ್ ಮಾಡಲ್ಲ. ಅಲ್ಲಿ ಬಂದು ಸ್ಟ್ಯಾಂಡ್ ಎಳಿತಿದ್ದ. ಇವಾಗ ಅವನ್ಗೆ ದಾಳಿಂಬ್ರೆ ಹಣ್ಣ ಒಂದು ಫ್ರೂಟ್ ಇದ್ ಬರುತ್ತಲ್ಲ, ಅದ್ರೆಲ್ಲ ಹಾಕ್ಬಿಟ್ಟು ಕೊಟ್ಟಿದ್ದೀನಿ. ಈಗ ಎಲ್ಲಿಗಿದ್ದೆ, ನನಗೆ ಮದ್ವೆ ಆದ್ಮೇಲೆ ಮಾರನೇ ದಿವಸ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಉಡ್ಕೊಳ್ಬೇಕು ಅಂತ ಹೇಳಿ ತಗೊಂಡೆ ಸೀರೆ. ಇದ್ರಲ್ಲಿ ಅಷ್ಟಾಗಿ ರೀಲ್ಸ್ ಕೂಡ ಮಾಡಿಲ್ಲ ನಾನು. 1-2 ಮೊಬೈಲ್ ಅಲ್ಲೇ ಮಾಡಿದ್ದೆ ಅಷ್ಟೇ, ಪ್ರೆಗ್ನೆಂಟ್ ಇರುವಾಗ. ಸೊ ಇದನ್ನ ಯೂಸ್ ಮಾಡಿಲ್ಲ. ಮತ್ತೆ ಯೂಸ್ ಮಾಡ್ತೀನಿ. ಇದನ್ನ ಇನ್ನೊಂದ್ ಸ್ವಲ್ಪ ದಿವಸ ಬಿಟ್ಬಿಟ್ಟು ಮತ್ತೆ ರೀಲ್ಸ್ ಮಾಡಕ್ಕೆ ಹಾಕೊಳ್ತೀನಿ. ಈ ಸೀರೆ ಮದ್ವೆ ಮಾರನೇ ದಿವಸ ಹಾಕೋಬೇಕು ಅಂತ ಹೇಳಿ ತಗೊಂಡಿದ್ದು. ಇನ್ನು ಈ ಸೀರೆ ಬಂದು ನೀವು ನೋಡೇ ಇರ್ತೀರ, ಈ ಸೀರಿಯಲ್ ಮಾಡಿರೋ ರೀಲ್ಸ್ ಎಲ್ಲಾನು ಕೂಡ ಬ್ಲಾಕ್ ಬಸ್ಟರ್ ಆಗ್ಬಿಟ್ಟಿದೆ. ಸೊ ಅಗಸ್ಯಾಗ ಮಾಡಿದೆ ಬಿಟ್ಟ ಆ ಒಂದು ರೀಲ್ಸ್ ಮಾಡಿದ್ವಿ ನೋಡಿ, ಅದರಲ್ಲಿ ಮಾಡಿರುವಂತ ಎಲ್ಲಾ ರೀಲ್ಸ್ ಕೂಡ ಇದರಲ್ಲಿ ಸೂಪರ್ ಡೂಪರ್ ಆಗಿದೆ. ಸೊ ಇದು ನನಗೆ ತುಂಬಾನೇ ಫೇವ್ರೇಟ್ ಸ್ಯಾರಿ. ತುಂಬಾನೇ ಕಂಫರ್ಟಬಲ್ ಆಗಿರುತ್ತೆ, ಹಾಕೊಂಡಾಗ ತುಂಬಾನೇ ಚೆನ್ನಾಗಿ ಕೂಡ ಕಾಣುತ್ತೆ. ಕಲರು ಚೆನ್ನಾಗಿದೆ, ಡೈಲಿ ವೇರ್ಗಂತೂ ತುಂಬಾನೇ ಚೆನ್ನಾಗಿರುತ್ತೆ. ಅಂಡ್ ಎಲ್ಲಾದ್ರೂ ಟೀಚರ್ ಏನಾದ್ರು ಆಗಿದ್ರೆ ಅವ್ರಿಗೂ ಕೂಡ ಹಾಕೊಳ್ತಿರುತ್ತೆ. ಇನ್ನು ಇದು ನೆನ್ನೆ ಏನು ರೀಲ್ಸ್ ಬಿಟ್ಟಿದ್ದೀವಿ. ಇದ್ದು ಒಂದು ಆಕ್ಚುಲಿ ಈ ಸೀರೆ ಬಂದು ನಮ್ಮ ಅಮ್ಮಂದು ಆಗಿನ ಕಾಲದ ಸೀರೆ. ಇದು ನೋಡಿದ್ರೆ ಗೊತ್ತಾಗ್ತಿದೆಯಲ್ಲ, ಮಿಣ ಎಲ್ಲ. ಇದು ನಮ್ಮ ಅಮ್ಮನ ಸೀರೆ, ರೆಡ್ ಕಲರ್ ಸ್ಯಾರಿ. ಇಷ್ಟೇ ನೋಡಿ. ತುಂಬಾ ಅಂದ್ರೆ ತುಂಬಾ ಭಾರ ಇದೆ, ಹೆವಿ ಇದೆ ಸೀರೆ ಮಾತ್ರ. ಈ ತರ ಗಾಜ್ ಗೀಜ್ ಎಲ್ಲ ಇದೆ, ತುಂಬಾ ಹೆವಿ ಇದೆ ಈ ಸೀರೆ. ಆಮೇಲೆ ಈ ಸೀರೆ ಬಂದು ಅಂಡ್ ಇದು ನನ್ನ ಸೆಕೆಂಡ್ ಮೋಸ್ಟ್ ಫೇವ್ರೇಟ್ ಅಂತಾನೆ ಹೇಳ್ಬೋದು. ಶ್ರೀಮಂತದ್ದೇ 2 ಕೂಡ. ಇದು ನಮ್ಮ ಆಂಟಿ ನಾನು ಶ್ರೀಮಂತಕ್ಕೆ ಅಂತ ಹೇಳಿ ಕೊಟ್ಟಿದ್ದು. ಸೊ ಮೊದಲೇದಾಗಿ ಶ್ರೀಮಂತದಲ್ಲಿ ಕುತ್ಕೋಬೇಕಾದ್ರೆ ಈ ಒಂದು ಸೀರೆನ ಹಾಕಿದ್ದು. 2 ಸೀರೆ ಉಡಿಸ್ತಾರೆ ನಮ್ ಕಡೆ, ಅದ್ರಲ್ಲಿ ಫಸ್ಟ್ ಹುಟ್ಟಿದ್ದು ಈ ಒಂದು ಸೀರೆ. ಅಂಬಿ, ನಿನ್ಗೆ ಸೀರೆ ಇಷ್ಟನಾ? ಇಷ್ಟನಾ? ಆರೆಂಜ್ ಇಷ್ಟನಾ? ಇನ್ನೊಂದು ಬರುತ್ತೆ ಹೇಳಿ, ತೋರಿಸ್ತೀನಿ. ನಾನು ಕೇಳಲ್ಲ, ಇದ್ರಲ್ಲಿ ತೆಗಿತಾರೆ ಹಂಗೆ. ತುಂಬಾ ಅಂದ್ರೆ ತುಂಬಾ ಇಷ್ಟ ಗೈಸ್ ನನಗೆ ಈ ಸೀರೆ. ತುಂಬಾನೇ ಚೆನ್ನಾಗಿ ಕಾಣ್ತಿರೋ ಒಂಥರ ಇಷ್ಟ ಆಯ್ತು ನನಗೆ. ವಿಷ್ಣು ತುಂಬಾನೇ ಡಿಸ್ಟರ್ಬ್ ಮಾಡ್ತಿದ್ದೀನಿ ಇವತ್ತು ವಿಡಿಯೋದಲ್ಲಿ. ಅಂಡ್ ಇದು ಬಂದು ನಮ್ಮ ಅತ್ತೆ ರೀಲ್ಸ್ ಮಾಡಕ್ಕೆ ಅಂತ ಹೇಳಿ ಕೊಟ್ಟಿದ್ದು, ಆಯ್ತಾ. ನಾನೇನ್ ಮಾಡ್ಬಿಟ್ಟೆ, ಹೊಸ ಸೀರೆ ತಂದಿದ್ರು ರೀಲ್ಸ್ ಮಾಡಕ್ಕೆ ಅಂತ ಹೇಳಿ ಕೊಟ್ಟಿದ್ರು. ಅದನ್ನ ನಾನು ನನ್ನ ಹತ್ರನೇ ಹಿಡ್ಕೊಂಡ್ಬಿಟ್ಟಿದ್ದೀನಿ. ಇವಾಗ ಇದು ನನ್ನ ಕಲೆಕ್ಷನ್ ಅಲ್ಲಿ ಒಂದು ಆಗ್ಬಿಟ್ಟಿದೆ. ಇದು ನೋಡಿರ್ತೀರಲ್ವ, ಡ್ಯಾನ್ಸ್ ವಿಡಿಯೋ ಮಾಡಿದ್ದೆ ಇದರಲ್ಲಿ. ಅಂಡ್ ತುಂಬಾನೇ ಚೆನ್ನಾಗಿದೆ ಕಲರ್ ಕೂಡ. ಬಟ್ ನಮ್ ಸ್ಕಿನ್ ಕಲರ್ ತುಂಬಾ ಬ್ಲ್ಯಾಕ್ ಕಾಣುತ್ತೆ ಈ ಸ್ಯಾರಿ ವೇರ್ ಮಾಡಿದಾಗ, ಯಾಕಂದ್ರೆ ಕಲರ್ ಲೈಟ್ ಇದೆಯಲ್ವಾ, ಅದಕ್ಕೆ. ಅಂಡ್ ಈ ಒಂದು ಸೀರೆ ಇದು ನಮ್ಮಮ್ಮ ತಂದ್ಕೊಟ್ಟಿರುವಂತ ಸೀರೆ ಇತ್ತು, ನೋಡೇ ಇರ್ತೀರಾ. ತುಂಬಾನೇ ಸ್ಮೂತ್ ಆಗಿದೆ, ತುಂಬಾನೇ ಕಂಫರ್ಟಬಲ್ ಫೀಲ್ ಕೊಡುತ್ತೆ. ಕ್ವಾಲಿಟಿ ಅಂತೂ ಸೂಪರ್ ಆಗಿದೆ. ಇದನ್ನ ಜಾಸ್ತಿ ಹಾಕೊಂಡು ರೀಲ್ಸ್ ಮಾಡಿಲ್ಲ, 1-2 ಏನೋ ಫೋನಲ್ಲಿ ಮಾತ್ರ ಮಾಡಿದೀನಿ ಅಷ್ಟೇ ರೀಲ್ಸ್. ಬಟ್ ವ್ಲಾಗ್ ಅಲ್ಲಿ ಹಾಕೊಂಡಿದೀನಿ. ಇದನ್ನ ಭೀಮ್ ಅಮನಾಸೆ ವ್ಲಾಗ್ ಅಲ್ಲಿ ಅಂಬಿಗೆ ಪಾದ ಪೂಜೆ ಮಾಡ್ಬೇಕಾದ್ರೆ ಹಾಕೊಂಡಿದ್ದೀನಿ ಈ ಒಂದು ಸೀರೆನ. ಅಂಡ್ ಇದು ಫಸ್ಟ್ ನಾನು ಅಂಬಿನ ಲವ್ ಮಾಡಿದಾಗ ನಾನು ರೀಲ್ಸ್ ಹಾಕೊಂಡೆ, ಅಂದ್ರೆ ಫಸ್ಟ್ ಸೀರೆ ಹಾಕೊಂಡ್ ಮಾಡಿರೋದು ಈ ಒಂದು ಸೀರೆ. ಗ್ಯಾಪ್ನ ಇದೆಯಾ? ಇವಾಗ ಫಸ್ಟ್ ವಿಡಿಯೋ ಬಿಟ್ಟಿದ್ದು ಕ್ಯಾಮ್ರಾದಲ್ಲಿ ವಿಡಿಯೋ ಮಾಡಿದ್ದು ಇದೇ ಸೀರೆ. ಇದೆ ತುಂಬಾನೇ ಮೆಮೊರೇಬಲ್ ಸೀರೆ ಇದು. ನನಗೊಂಥರ ತುಂಬಾ ಇಷ್ಟ ಈ ಸೀರೆ. ಯಾಕಂತಂದ್ರೆ ನಾನು ಫಸ್ಟ್ ಲವ್ ಮಾಡ್ಬೇಕಾದ್ರೆ ಅಂಬಿ ಜೊತೆ ಕ್ಯಾಮ್ರಾದಲ್ಲಿ ಮಾಡಿ ಫಸ್ಟ್ ಸ್ಯಾರಿ ಹಾಕೊಂಡಿದ್ದು ಇದೆ ರೀಲ್ಸ್ ಅಲ್ಲಿ. ನಾನು ರೀಲ್ಸ್ ಅಲ್ಲಿ ಮಾಡ್ಬೇಕಾದ್ರೆ ಫಸ್ಟ್ ಸ್ಯಾರಿ ಇದೆ ನಂದು. ಸೊ ತುಂಬಾ ಹ್ಯಾಪಿ ಇದೆ ಸೀರೆ ಬಗ್ಗೆ. ಇದು ಕೂಡ ನಮ್ಮ ಅಮ್ಮಂದೆ. ಅವಾಗ ಲವ್ ಮಾಡ್ಬೇಕಾದ್ರೆ ಹತ್ರ ಸೀರೆ ಇರ್ಲಿಲ್ವಲ್ವಾ, ಸೊ ಅದಕ್ಕೆ ನಮ್ಮ ಅಮ್ಮಂದು ಇಸ್ಕೊಂಡು ಹಾಕೊಂತ ಇದೆ. ಅಂಡ್ ಇದು ಬಂದು ನೋಡೇ ಇರ್ತೀರಾ, ಇದು ನನ್ಗೆ ಊರಿಗೆ ಹೋದಾಗ ಮಡ್ಲಾಕಿ ಉಯ್ಬೇಕಾದ್ರೆ ನಮ್ಮ ಆಂಟಿ ಕೊಡ್ಸಿರೋಂತ ಸೀರೆ ಇದು. ಇದ್ರ ಬ್ಲೌಸ್ ಉದ್ದ ಇದೆ. ಸೊ ತುಂಬಾ ಚೆನ್ನಾಗಿದ್ರೆ, ಅಕ್ಕ ನೀವು ಸ್ಲೀವ್ ಉದ್ದ ಇಟ್ಬಿಟ್ಟು ಹೊಲ್ಸಿ, ಬ್ಲೌಸ್ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಸೊ ನೆಕ್ಸ್ಟ್ ಟೈಮ್ ಹಾಗೆ ಹೊಲ್ಸ್ತೀನಿ. ಇದಂತೂ ಎಷ್ಟು ಸಾಫ್ಟ್ ಇದೆ ಗೊತ್ತಾ, ತುಂಬಾನೇ ಸಾಫ್ಟ್ ಇದೆ. ಕ್ವಾಲಿಟಿನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ಅಂಡ್ ಇದು ಇಷ್ಟನಾ? ಸಕ್ಕದ ಕಾಣುತ್ತೆ ಮಾತ್ರ. ಫೇವ್ರೇಟ್, 3rd ಫೇವ್ರೇಟ್ ಸ್ಯಾರಿ ನನಗಿದು. ತುಂಬಾ ಇಷ್ಟ ನನಗೆ ಈ ತರ ಸೀರೆ. ಅಂದ್ರೆ ಕ್ವಾಲಿಟಿ ಚೆನ್ನಾಗಿರ್ಬೇಕು, ಸಾಫ್ಟ್ ಆಗಿರ್ಬೇಕು, ವೇರ್ ಮಾಡಿದಾಗ ಲೈಟ್ ವೆಯ್ಟ್ ಅನ್ಸ್ಬೇಕು ಈ ಸೀರೆ. ಇವನು ಯಾಕೆ ಮಧ್ಯಕ್ಕೆ ಬಂದನ ಇಲ್ಲಿ? ನೋಡ್ತಿದ್ದೆ ನಮ್ಮ ಅಮ್ಮನ ಸೀರೆ. ಇಲ್ಲ ನೋಡೋದಲ್ಲ, ಕಿತ್ತಾಕ್ತಾ ನೋಡ್ರಿ. ಅಲ್ಲೋ ನೋಡ್ರಿ, ಕಿತ್ತಾಕ್ ಹೋಗಿರೋದು ಅವ್ನು ನೋಡಕ್ಕಲ್ಲ. ಅಂಡ್ ಈ ಸೀರೆಲ್ಲೂ ಕೂಡ ರೀಲ್ಸ್ ಮಾಡಿದ್ದೀನಿ ರೀಸೆಂಟ್ ಆಗಿ, ನೋಡಿರ್ತೀರಾ. ವಿಷ್ಣುದು ಫೇಸ್ ರಿವೀಲ್ ಮಾಡ್ಬೇಕಾದ್ರೆ ವೇರ್ ಮಾಡಿರುವಂತ ಸೀರೆ ಇದು. ಇದು ಬಂದು ನಾನು ಪ್ರೆಗ್ನೆಂಟ್ ಇರುವಾಗ ಈ ಮನೇಲಿ ಇದೀವಲ್ಲ ಓನರ್ ಅಕ್ಕ, ಅವ್ರು ನನಗೆ ಗಿಫ್ಟ್ ಕೊಟ್ಟಿದ್ದು. ನಾನು ಪ್ರೆಗ್ನೆಂಟ್ ಅರ್ಶನ ಕುಂಕುಮಕ್ಕೆ ಅಂತ ಹೇಳಿ ಆಗ ಗಿಫ್ಟ್ ಕೊಟ್ಟಿರೋ ಸೀರೆ ಇದು. ಅಷ್ಟೇ ತುಂಬಾನೇ ಸಾಫ್ಟ್ ಇದೆ, ಹೆವಿ ಇದೆ.
ಅಂಡ್ ಈ ಸೀರೆ ನಾವು ಫಸ್ಟ್ ಟೈಮ್ ಫ್ಲೈಟ್ ಅಲ್ಲಿ ಹೋಗಿದ್ವಿ ಸೂರತ್ಗೆ, ಅಜ್ಮೇರ ಪ್ರಮೋಷನ್ ಮಾಡಕ್ಕೆ ಅಂತ ಹೇಳಿ. ಸೊ ಅವಾಗ ಅಲ್ಲಿಂದ ತಂದಿರೋಂತಹ ಸೀರೆ ನೋಡಿರ್ತೀರಲ್ಲ ಗೈಸ್, ಅವಾಗ ರೀಲ್ಸ್ ಮಾಡ್ತಿದ್ದೆನಲ್ಲ, ಇದನ್ನ ಹಾಕೊಂಡು ರೀಲ್ಸ್ ಮಾಡಿದೀನಿ, ವ್ಲಾಗ್ ಮಾಡಿದೀನಿ. ಆಕ್ಚುಲಿ ಸೀರೆ ಚೆನ್ನಾಗಿದೆ. ಸೊ ನಾವು ಗುಜರಾತ್ ಹೋದಾಗ ಗುಜರಾತ್ ಇಂದ ತಂದಿರೋದು ಅಂತ ಹೇಳಿ ಒಂದು ನೆನಪಿಗೋಸ್ಕರ ಈ ಸೀರೆನ ಹಾಗೆ ಇಟ್ಕೊಂಡಿದ್ದೀನಿ. ಅಂಡ್ ಇದ್ರ ಬ್ಲೌಸ್. ಈ ಸೀರಿಯಲ್ ಮಾಡಿರೋ ವಿಡಿಯೋಸ್ ಅಷ್ಟೇ ಎಲ್ಲಾನು ತುಂಬಾ ಚೆನ್ನಾಗಿ ಬ್ಲಾಕ್ ಬಸ್ಟರ್ ಆಗಿದೆ. ಅಂಡ್ ಈ ಸೀರೆ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇತ್ತು ಇನ್ಸ್ಟಾಗ್ರಾಮ್ ಅಲ್ಲಿ. ಆಲ್ಮೋಸ್ಟ್ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ. ಕಲರ್ ಫೇಡ್ ಆಗ್ಬಿಟ್ಟಿದೆ, ಸ್ವಲ್ಪ ಕಲರ್ ಹೋಗ್ಬಿಟ್ಟಿದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದೇ ಸತಿ ಹಾಕಿರೋದು, ಒಂದೇ ಸತಿ ಉಟ್ಟಿರೋದು, ಉಟ್ಬಿಟ್ಟು ಮತ್ತೆ ವಾಶ್ ಮಾಡಿ ಮಚ್ಚಿ ಇಟ್ಟಿದ್ದೀನಿ ಅಷ್ಟೇ. ಸ್ವಲ್ಪ ಡಿಮ್ ಆಗ್ಬಿಟ್ಟಿದೆ ಕಲರ್ ಬಿಸಿಲಿಗೆ ಹಾಕಿರೋದಕ್ಕೆ. ಕ್ವಾಲಿಟಿ ಚೆನ್ನಾಗಿದೆ. ಅಂಡ್ ಇದು ಯಾರಿಗೆ ತಾನೇ ಚೆನ್ನಾಗಿ ಕಾಣಲ್ಲ ಹೇಳಿ, ರಾಯಲ್ ಬ್ಲೂ ಫುಲ್ ಟ್ರೆಂಡಿಂಗ್ ಅಲ್ಲಿ ಇತ್ತು ಇನ್ಸ್ಟಾಗ್ರಾಮ್ ಅಲ್ಲಿ. ಅಂಬಿ ಸ್ಯಾರಿ ಕಲೆಕ್ಷನ್ ವ್ಲಾಗ್ ಆಗಿರೋದ್ರಿಂದ ಅಂಬಿ ಏನು ಮಾತಾಡ್ತಾ ಇಲ್ಲ. ಅವ್ನ ಫೇವ್ರೇಟ್ ಯಾವ್ದೋ ಸೀರೆ ಇದೆ ಅಂತಪ್ಪ, ಬಂದ್ಮೇಲೆ ತೋರಿಸ್ತಾನಂತೆ. ಇದು ವಿಷ್ಣು ಹೊಸಲು ದಾಟುವ ಶಾಸ್ತ್ರದಲ್ಲಿ ಹಾಕೊಂಡಿದ್ದೀನಿ. ರೀಲ್ಸ್ ಮಾಡಿಲ್ಲ ಇದರಲ್ಲಿ, ಒಂದೇನೋ ರೀಲ್ ಮಾಡಿದ್ದೀನಿ ಅಷ್ಟೇ. ಅದು ಬಿಟ್ರೆ ವಿಷ್ಣು ಹೊಸಲು ದಾಟ್ಬೇಕಾದ್ರೆ ಉಡ್ಕೊಂಡಿರೋಂಥ ಸೀರೆ ಇದೆ. ಇದು ನಮ್ಮಮ್ಮ ತಂದ್ಕೊಟ್ಟಿರೋದು. ಆಲ್ಮೋಸ್ಟ್ ನಾನು ಸೀರೆನ ನಾನು ಒಬ್ಬಳೆ ಹೋಗಿ ಎಲ್ಲೂ ತಂದಲ್ಲ, ನಮ್ಮಮ್ಮ ತಂದ್ಕೊಡ್ತಾರೆ. ಆ್ಯಂಡ್ ಇದು ಸೀರೆ ಕೂಡ ನಮ್ಮಮ್ಮಂದು. ಇದು ನನ್ನ ತಮ್ಮ ತುಂಬ ಹಳೆಯ ಸೀರೆ ಇದು, ಆಯ್ತಾ, ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಬಟ್ ಕಲರ್ ತುಂಬ ಚೆನ್ನಾಗಿದೆ, ಬೇಬಿ ಪಿಂಕ್, ತುಂಬ ಚೆನ್ನಾಗಿ ಕಾಣುತ್ತೆ. ಈಗ ನಾನು ರೀಲ್ಸ್ ಮಾಡೋಕ್ಕೆ ಅಂತ ಹೇಳಿ ತಂದಿದ್ದೆ. ಮದುವೆ ಆಗಿ ಮಾರನೇ ದಿವಸ ಉಡ್ಕೊಂಡು ಮಾಡಬೇಕು ರೀಲ್ಸ್, ಸೀರೆಯಲ್ಲಿ ಯಾವುದು ಇರಲಿ ಅಂತ ಹೇಳಿ ಇದು ನನಗೆ ಉಳ್ಕೊಂತು. ಬಿಕಾಸ್ ನನ್ನ ಸೈಜಿಗೆ ಬ್ಲೌಸ್ನ ಸ್ಟಿಚ್ ಮಾಡಿಸಿರ್ತೀನಿ, ಅಂದರೆ ಆಲ್ಟ್ರೇಷನ್ ಮಾಡಿಸಿದ್ದೆ ನಮ್ಮ ಅಮ್ಮನ ಸೀರೆನ, ಅದಕ್ಕೋಸ್ಕರ ಅದಲ್ಲೇ ಉಳಿತು. ಇದು ಬಂದು ನನ್ನ ಹತ್ರ, ನಮ್ಮ ಅಮ್ಮನ ಹತ್ರ ಮತ್ತೆ ಭೂಮಿ ಹತ್ರ, ಮೂರು ಹತ್ರನೂ ಒಂದೇ ತರ ಸೀರೆ. ಭೂಮಿ ಫಸ್ಟ್ ತಗೊಂಡಿದ್ಲು, ಅದಾದ್ಮೇಲೆ ನನ್ಗೆ ಇಷ್ಟ ಆಯ್ತಿದ್ದು. ತುಂಬಾನೇ ಚೆನ್ನಾಗಿದೆ, ಲೈಟ್ ವೈಟ್ ಆಗಿ ಸೂಪರ್ ಆಗಿದೆ, ಡಬಲ್ ಕಲರ್. ಅವಾಗ ಫುಲ್ ಟ್ರೆಂಡಿಂಗ್ ಅಲ್ಲಿ ಇತ್ತು ಅಂತ ಹೇಳ್ಬಿಟ್ಟು ತಗೊಂಡಿದ್ದೀವಿ. ನಾನು, ನಮ್ಮಮ್ಮ, ಭೂಮಿ 3 ಜನ ಕೂಡ ಒಂದೇ ತರ ತಗೊಂಡಿದ್ದೀವಿ. ಇದು ಬ್ಲೌಸ್ ಬಂದು ಈ ರೀತಿ ಮಿಣ ಇದೆ ಅಷ್ಟೇ. ಯಾವ್ದು ಲಿಂಕ್ ಹೇಳ್ಬಿಡಿ, ಬಿಕಾಸ್ ಯಾವ್ದು ಲಿಂಕ್ ಇಲ್ಲ. ಅಂಡ್ ಇದು ಬಂದು ನಮ್ಮ ಫಸ್ಟ್ ವೆಡ್ಡಿಂಗ್ ಆನಿವರ್ಸರಿಗೆ ತಗೊಂಡಿರೋ ಸೀರೆ, ನಮ್ಮ ಆಂಟಿ ಗಿಫ್ಟ್ ಕೊಟ್ಟಿರೋ ಸೀರೆ. ಇದಿಷ್ಟ ಯಾವ್ದು ನಿನ್ ಫೇವ್ರೇಟ್ ಯಾವ್ದು ಅಂತ ಹೇಳೇ ಇಲ್ಲ. ನಾನು ಹೇಳಲ್ಲ, ಯಾಕೆ ಹೇಳ್ಬೇಕು? ನೋಡಿದ್ರ ಗೈಸ್ ಹೆಂಗ್ ಹೇಳ್ತೀರ ನೋಡಿ, ಇಷ್ಟೊತ್ತಿ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅನ್ಸ್ಬಿಟ್ಟು. ಗಾಯ್ಸ್ ಇಲ್ಲಿ ನೋಡ್ರಿ, ಇಷ್ಟು ಗುಡ್ಡೆ ಹಾಕೊಳ್ಳೆ, ಒಂದ್ರಕ್ಕಿಂತ ಒಂದೊಂದು ಚೆನ್ನಾಗಿ, ಅದಕ್ಕೋಸ್ಕರ ಯಾವ್ದು ಹೇಳಕ್ ಹೋಗ್ಬಾರ್ದು ಅಂತ ಸುಮ್ಮನೆ ಇದೀನಿ ಅಷ್ಟೇ. ನಮ್ಮ ಫಸ್ಟ್ ಆನಿವರ್ಸರಿ ನಂದು ಫೇವ್ರೇಟ್ ಯಾವ್ದಂದ್ರೆ ಇದ್ರಲ್ಲಿ ನಂದು ಯಾವ್ದು ಇಲ್ವೇ ಇಲ್ಲ. ಹೌದಾ? ಯಾವ್ದು ಚೆನ್ನಾಗಿಲ್ಲ? ಯಾಕೆ ಚೆನ್ನಾಗಿದೆ, ಬಟ್ ನೀನ್ ನನ್ಗೆ ಏನ್ ಹೇಳಿ ಕೇಳಿದ್ದು? ಫೇವ್ರೇಟ್ ಅದೇನ ನನಗೆ ಬ್ಲ್ಯಾಕ್ ಇಷ್ಟ. ಹೆವಿ ಬ್ಲ್ಯಾಕ್. ನಾನು ಬ್ಲ್ಯಾಕ್ ಸೀರೆ ಇಲ್ಲಿವರೆಗೂ ಇದುವರೆಗೂ ಬ್ಲ್ಯಾಕೇ ಉಟ್ಕೊಂಡಿಲ್ಲ ಅವಳು. ನೆಕ್ಸ್ಟ್ ಏನಾರು ವಿಷ್ಣು ಬರ್ತಡೆಗೆ ಅವಳಿಗೆ ಒಂದು ಬ್ಲ್ಯಾಕ್ ಸೀರೆ ಕೊಡ್ಸ್ಬೇಕಂತ ಆಸೆ, ನೋಡೋಣ. ಬ್ಲ್ಯಾಕ್ ಗೈಸ್, ಬ್ಲ್ಯಾಕ್ ತರ ಯಾವ್ದು ಬರಲ್ಲ ಬಿಡಿ. ನೀವು ನಂಬಲ್ಲ, ಇದು ಆಕ್ಚುಲಿ ಸೀರೆ ಸ್ವಲ್ಪ ರೇಟ್ ಇದೆ, ಬಟ್ ಸಾಫ್ಟ್ ಇದೆ, ತುಂಬಾ ಚೆನ್ನಾಗಿ ಲಿಂಕ್ ಹೇಳಿದ್ರಿ, ಸಕ್ಕತ್ತಾಗಿದೆ, ತುಂಬಾನೇ ಲೈಟ್ ವೇಟ್ ಸಾಫ್ಟ್ ಇದೆ. ನಂಗೆ ಹಾಕೊಳಕ್ಕೆ ಈ ತರ ಸಾಫ್ಟ್ ಸೀರೆಗಳಂದ್ರೆ ತುಂಬಾ ಇಷ್ಟ. ಇದು ಬ್ಲೌಸ್ ಬಂದು ಈ ರೀತಿಯಾಗಿದೆ, ಈ ಕಲರ್ ಅಲ್ಲಿ ಇದೆ. ಅವನಿಗೆ ಬೇಜಾರಾಗ್ಬಿಟ್ಟು ಹೋಗಿ ಒಬ್ನೇ ಆಟ ಆಡ್ಕತಾನ. ಈಗ ಹೇಳಿದಾನೆ ಎಲ್ಲಿ ಎಳ್ದು ಬಿಡ್ತಾನೋ ಅಂತ ಭಯ. ಯಾಕಂದ್ರೆ ನಾನು ಕಬೋರ್ಡ್ ಅಲ್ಲಿ ಈ ಸೀರೆ ಉಟ್ಕೊಳ್ಳಲ್ವಲ್ಲ ಗೈಸ್, ಅದ್ ಹೆಂಗ್ ಇಟ್ಟಿರ್ತೀನೋ ಕಬೋರ್ಡ್ ಅಲ್ಲಿ ಹಂಗೆ ಇರುತ್ತೆ, ಹಂಗೆ ಎತ್ಬಿಟ್ಟು ಹಂಗೆ ವ್ಲಾಗ್ ಮಾಡ್ತಾ ಇದೀನಿ. ಒಂದಿಷ್ಟ ಸಾಫ್ಟ್ ಸೀರೆಲಿ ಅದೊಂದಿಷ್ಟ. ಇನ್ನ 30 ವರ್ಷ ಆದ್ರೂ ಹಂಗೆ ಇರ್ತಾರೆ ಅಲ್ಲನೇ. ಅಂಬಿ ಡೈಲಿ ಸೀರೆ ಉಟ್ಕೊಂಡಿರಕ್ ಆಗಲ್ಲ ಅಂಬಿ. ಇದು ಗೈಸ್ ನನ್ನ ಸೈಜಿಗೆ, ಇದು ನನ್ನ ಒಂದು ಮದ್ವೆಯಲ್ಲಿ ಯಾವ ಶಾಸ್ತ್ರ ಕಂಬಿ ಹಾಕೊಂಡಿದ್ದಿ ಸೀರೆ ಮರ್ತೋಗ್ಬಿಟ್ಟಿದ್ದೀನಿ. ನನಗೆ ಎಲ್ಲಿ ಜ್ಞಾಪನ ಇರುತ್ತೆ ನನ್ ಕೇಳ್ತಿದ್ದೆ ಬುದ್ಧಿವಂತ ಅನ್ಕೊಂಡು. ಒಂದು ಶಾಸ್ತ್ರಕ್ಕೆ ಅಂತ ಹೇಳಿ ಹೊಲ್ಸ್ಕೊಂಡಿದ್ದೀನಿ ಮದ್ವೆಯಲ್ಲಿ. ಸೊ ಅರ್ಶನ ಶಾಸ್ತ್ರ ಅನ್ಸುತ್ತೆ, ಜ್ಞಾಪನ ಇಲ್ಲ. ಚೆನ್ನಾಗಿದೆ, ಇದಾದ್ರೂ ಇಷ್ಟನಾ? ಇದ್ರಲ್ಲಿ ಒಂದು ವಿಡಿಯೋ ಮಾಡಿದ್ವಿ, ಜ್ಞಾಪನ ಇದೆಯಾ? ಯಾಕೆ ನೀನ್ ನನ್ ಲವ್ ಮಾಡಲ್ಲ, ಯಾಕೆ ನೀನ್ ನನ್ ಪ್ರೀತಿಸಲ್ಲ, ಹೋಮ್ ಫಿಲಮ್ ರಿಮೇಕ್ ಮಾಡಿದ್ವಲ್ಲ ಇದರಲ್ಲಿ. ಅವಾಗ ಫಸ್ಟ್ ಟೈಮ್ ವೇರ್ ಮಾಡಿದ್ವಿ ಕಾಲೇಜ್ಗೆ. ನಾನು ಫಸ್ಟ್ ಪಿ ಯು ಇದ್ದಾಗ ಕಾಲೇಜ್ದು ಯಾವ್ದೋ ಫಂಕ್ಷನ್ ಇತ್ತು ಫಸ್ಟ್ ಪಿ ಯುಲಿ, ಆಗ ಬಿಟ್ಟು ನಾನು ಮದ್ವೆಲಿ ವೇರ್ ಮಾಡಿದ್ದೆ. ಇದು ಬ್ಲೌಸ್ ಈ ತರ ಗೋಲ್ಡ್ ಕಲರ್, ತುಂಬಾ ಚೆನ್ನಾಗಿದೆ ಈ ಸೀರೆ. ಈ ಸೀರೆಯಲ್ಲಿ ರೀಲ್ಸ್ ಮಾಡಿದೀನಿ, ತುಂಬಾ ಲವ್ ಮಾಡ್ಬೇಕಾದ್ರೆ ಮಾಡಿರೋದು, ರೀಸೆಂಟ್ ಆಗಿ ಮಾಡಿಲ್ಲ. ರೀಸೆಂಟ್ ಆಗಿ ಮತ್ತೆ ಹಾಕೊಂಡು ಮಾಡ್ಬೇಕು ಅದನ್ನ. ಅಂಡ್ ಇದನ್ನ ರೀಸೆಂಟ್ ಆಗಿ ನೋಡಿರ್ತೀರಾ, ಮಲ್ಟಿ ಕಲರ್ ಸ್ಯಾರಿ. ಇದು ನಮ್ಮ ಅಮ್ಮಂದು ರೀಸೆಂಟ್ ಆಗಿ ನೋಡಿರ್ತೀರಾ. ನಮ್ಮ ಅಮ್ಮ ಯಾವ್ದೋ ಯುಗಾದಿಗೋ ದೀಪಾವಳಿಗೋ ತಗೊಂಡಿರ್ತಾರೆ, ಅದನ್ನ ನಾನು ನನ್ನ ಸೈಜಿಗೆ ಆಲ್ಟ್ರೇಷನ್ ಮಾಡಿಸ್ಕೊಂಡು ಬ್ಲೌಸ್ನ ಹಾಕೊಂಡಿದ್ದೆ. ರೀಸೆಂಟ್ ಆಗಿ ವೇರ್ ಮಾಡಿದ್ದೆ ಸ್ಯಾರಿನ. ಇದು ಲಿಂಕ್ ತುಂಬಾ ಜನ ಕೇಳಿದ್ರಿ. ಇದು ಅಂಗಡಿಲಿ ಜಮಾನ್ದಲ್ಲಿ ನಮ್ಮಮ್ಮ ಪರ್ಚೇಸ್ ಮಾಡಿರೋದು. ಈ ಸೀರೆ ಅಂಬಿ ಕೊಡ್ಸಿರೋದು. ಚೆನ್ನಾಗಿತ್ತು, ಹಂಗ ನಾನ್ ಕೊಡ್ಸಿದ್ರೆ ಚೆನ್ನಾಗಿರುತ್ತೆ. ಎಂತ ನೋಡ್ರಿ ಗೈಸ್, ಇದನ್ನ ಅಂಬಿ ನಾನ್ ಲವ್ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ನನಗೆ ಬಟ್ಟೆ ಅಂತ ಕೊಡ್ಸಿದವನು. ಸೀರೆ ಅಲ್ಲ, ಒಂದ್ ಟಾಪ್, ಒಂದ್ ಲಾಂಗ್ ಡ್ರೆಸ್, ಅದು ಇದೆ ನನ್ನ ಹತ್ರ. ಇದು ಕಲರ್ ಸಕ್ಕತ್ತಾಗಿ ಕಾಣುತ್ತೆ. ಇದರಲ್ಲಿ ರೀಲ್ಸ್ ಮಾಡಿದ್ವಲ್ಲ, ರೀಲ್ಸ್ ಮಾಡಿದೀನಿ, ಲವ್ ಮಾಡ್ಬೇಕಾದ್ರೆ ಮಾಡಿದೀನಿ ಹಾಕೊಂಡು. ಆಮೇಲೆ ವ್ಲಾಗ್ ಅಲ್ಲೂ ರೀಸೆಂಟ್ ಆಗಿ ಮಾಡಿದೀನಿ. ಇದು ಬ್ಲೌಸ್, ಇದು ಅಂಬಿ ನನಗೆ ಕೊಡ್ಸಿದ್ದು, ತುಂಬಾ ಇಷ್ಟಪಟ್ಟು ಕೊಡ್ಸಿದ್ದ ಅವನು.
ಎಲ್ಲಾನು ಇಷ್ಟಪಟ್ಟೆ ಕೊಡ್ಸೋದು, ಇನ್ನೇನು ಇಷ್ಟ ಇಲ್ಲ ಕೊಡಿಸ್ತಾರ? ಆಯ್ತು ತಂದೆ. ಇದು ನಮ್ಮ ಆಂಟಿ ಕೊಡ್ಸಿದ್ದು, ನನ್ನ ಮದ್ವೆಗೆ ಯಾವಾಗಲೂ ಗೊತ್ತಿಲ್ಲ. ಇದ್ರ ಬ್ಲೌಸ್ ಅವಳಿಗೆ ಮದುವೆಗೆ ಫುಲ್ ಸೀರೆಗಳು ಕೊಟ್ಬಿಟ್ರು ಗಿಫ್ಟ್. ಅಲ್ಲ ಈ ರೀತಿ ಬಫ್ ಫಿಕ್ಸಿ ಹೊಲ್ಸಿರೋದು. ಇದರಲ್ಲಿ ರೀಲ್ಸ್ ಮಾಡಿದ್ದೀನಿ, ಮದ್ವೆ ಆಗಿ ಹೊಸದ್ರಲ್ಲಿ ರೀಲ್ಸ್ ಮಾಡಿದ್ದೀನಿ ಕ್ಯಾಮ್ರಾದಲ್ಲಿ, ಚೆಕ್ ಮಾಡಿ. ತುಂಬಾ ಅಂದ್ರೆ ಆಗಿನ ಕಾಲದ ಲುಕ್ ಕೊಡುತ್ತೆ. ಇವಳು 4 ಮೊಳ ಸೀರೆ 8 ಮೊಳ, ಆ ಸಾಂಗ್ ನನಗೆ ಈ ಸೀರೆ ನೋಡಿದಾಗ ಜ್ಞಾಪನ ಬರುತ್ತೆ. ಹೌದಾ? ಚೆನ್ನಾಗಿದೆ. ಇದೊಂಥರ ಡಿಫ್ರೆಂಟ್ ಆಗಿ ಹೊಲ್ಸಿದ್ದು ಬ್ಲೌಸ್. ಅಂಡ್ ಇದನ್ನು ಕೂಡ ನೋಡಿದ್ರೆ ಈ ಒಂದು ಸೀರೆಲಿ ನಾನು ಇನ್ನೇನ್ ಮದ್ವೆ ಫಿಕ್ಸ್ ಆಗಿದೆ ಅನ್ಬೇಕಾದ್ರೆ 1 ತಿಂಗಳಿತ್ತು ಮದ್ವೆ ನಾವು ಓಕೆ ಮದ್ವೆ ಆಗೋಣ ಅಂತ ಹೇಳಿ ಡಿಸೈಡ್ ಮಾಡಿದಾಗ ಈ ಸೀರೆನ ಹಾಕೊಂಡು ಫಸ್ಟ್ ವ್ಲಾಗ್ ಕೂಡ ಇಲ್ಲದೆ ಮಾಡಿರೋದು. ಅಂದ್ರೆ ಸೆಕೆಂಡ್ ವ್ಲಾಗ್ ಅದು 1.5 ಮಿಲಿಯನ್ 2 ಮಿಲಿಯನ್ 1 ಮಿಲಿಯನ್ 1.1 ಅನ್ಸುತ್ತೆ, ಗೊತ್ತಿಲ್ಲ. ಕ್ವಶನ್ ಅಂಡ್ ಆನ್ಸರ್ಸ್ ನ ಈ ಒಂದು ಸೀರೆ ಗಣೇಶ ಗೌರಿ ಹಬ್ಬದ ದಿವಸ ಹಾಕೊಂಡು ಮಾಡಿದ್ದೆ. ಇದು ಕೂಡ ಒಂದು ಸ್ಪೆಷಲ್. ಸೊ ಇಷ್ಟು ಸೀರೆಲಿ ನಿಮಗೆ ಯಾವ ಸೀರೆ ತುಂಬಾ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಅಲ್ಲಿ ತಿಳಿಸಿ, ಆಯ್ತಾ? ಇಷ್ಟೇ ತೋರಿಸ್ಬಿಡು ಒಂದ್ಸತಿ ಲಾಸ್ಟ್ ಅಲ್ಲಿ. ಇಷ್ಟೇನಾ ಇದು? ಒಂದು 20-30 ಸೀರೆ ಇದಾವೆ ಇಷ್ಟೇ ಅಂತೀವ್ರಿ. ಇಷ್ಟೇ. ಏನಪ್ಪ ಈ ಲೇಡೀಸ್ ಬುದ್ಧಿನ ಹಂಗೇನಾ? ನಮ್ ಟೈಮ್ ಸರಿ ಇಲ್ಲ, ಬಿಕಾಸ್ ಇಷ್ಟಲ್ಲೇ ಇದೆ. ಬಟ್ ನಾನು ಒಂದ್ ದಿವಸ 35,000 ರೂಪಾಯಿ 40,000 ರೂಪಾಯಿ ರೇಷ್ಮೆ ಸೀರೆ ಖಂಡಿತ ತಗೋತೀನಿ. ನಾವು ಮನೆ ಕಟ್ಟಾಗ ನಮ್ಮ ಮನೆ ಗೃಹ ಪ್ರವೇಶಕ್ಕೆ ಬೆಟ್ಸ್ ಮಾಡಿ ಹೇಳ್ತೀನಿ 35,000 ಇಲ್ಲ 50,000 ರೇಷ್ಮೆ ಸೀರೆ, ಪ್ಯೂರ್ ಮೈಸೂರು ರೇಷ್ಮೆ ಸೀರೆನ ತಗೊಂತೀನಿ. ನಮ್ಮ ಮನೆ ಗೃಹ ಪ್ರವೇಶ ಏನಾದ್ರು ನಾವು ಮಾಡಿದ್ರೆ, ಅಕಸ್ಮಾತ್ ನಮ್ಮ ಮನೆ ಬರದಲ್ಲಿ ಮನೆ ಕಟ್ಟೋ ಯೋಗ ಇದ್ದು ನಾವೇನಾದ್ರೂ ಮನೆ ಕಟ್ಟಿದ್ರೆ ಗೃಹ ಪ್ರವೇಶಕ್ಕೆ ಖಂಡಿತವಾಗ್ಲೂ ಒಂದೊಳ್ಳೆ ಮಸ್ತಾಗಿ ಸೀರೆ ತಗೊಂಡು 5,000 ರೂಪಾಯಿ ಬ್ಲೌಸ್ ಹೊಲಿಸ್ತೀನಿ. ಸೊ ಇಟ್ ವಾಸ್ ಮೈ ಡ್ರೀಮ್. ಯಾಕಂತಂದ್ರೆ ನಾವು ಇರೋ ಪರಿಸ್ಥಿತಿಲಿ, ನಾವು ಲವ್ ಮಾಡಿ ಮದ್ವೆ ಆಗಿ ಈ ಮನೆಗೆ ಬಂದಾಗ ನಮ್ಮ ಹತ್ರ 1 ರೂಪಾಯಿ ಕಾಸಿರ್ಲಿಲ್ಲ. ಸೊ ಇಂಥ ಪರಿಸ್ಥಿತಿಲಿ ನನ್ನ ಹತ್ರ ಇರೋದು ಇಷ್ಟೇ ಸೀರೆ. ಸೊ ಕಲೆಕ್ಷನ್ಸ್ ಮಾಡೋಷ್ಟು ದೊಡ್ಡವಳು ನಾನಿನ್ನೂ ಆಗಿಲ್ಲ. ಖಂಡಿತ ಮುಂದೆ ಒಂದ್ ದಿವಸ ನನ್ನ ಮಗನ ಮದ್ವೆ ಆಗೋ ಅಷ್ಟರಲ್ಲಿ, ನನಗೆ ಸೊಸೆ ಬರೋ ಅಷ್ಟರಲ್ಲಿ ಖಂಡಿತವಾಗ್ಲೂ ನನ್ನ ಹತ್ರ ಜಾಸ್ತಿ ರೇಟಿನ ಸೀರೆಗಳಿರುತ್ತೆ. ಅವಾಗ ಇನ್ನೊಂದು ಟೈಮ್ ಸ್ಯಾರಿ ಕಲೆಕ್ಷನ್ ಮಾಡಿದಾಗ ನನಗೆ ಜ್ಞಾಪನ ಇರುತ್ತೆ, ಹಾಗೆಲ್ಲ ನಾನು ಬರೀ ಈ ತರ ಕಾಮನ್ ಸೀರೆಸ್ ತೋರಿಸಿದೆ. ಈ ಸತಿ ನಾನು ರೇಷ್ಮೆ ಸೀರೆ ಯಾವತ್ತಾಗ್ಲಿ ಎಷ್ಟೇ ಅಂತಕ್ಕೆ ಹೋದ್ರು ಕಾಮನ್ ಸೀರೆಲ್ಲೇ ಇರ್ಬೇಕು ಹೊರತು ಅತಿಯಾಗಿ ಹೋಗ್ಬಾರ್ದು. ಬಟ್ ನನ್ನ ಮನೆ ಗೃಹ ಪ್ರವೇಶ ಅಲ್ವಾ, ಅದೇ ಅದು ನಮ್ ಬಿಗ್ ಡ್ರೀಮ್. ಆಸೆ ಪಡೋದು ತಪ್ಪಲ್ಲ, ಅತಿ ಆಸೆ ಪಡೋದು ತಪ್ಪಲ್ವಾ? ಅತಿ ಆಸೆನಾ ಇದು ನಿಮ್ಗೆ? ಅತಿ ಆಸೆ, ಅದು ಆಸೆನೇ ಅಲ್ಲ. ಅದು ಹೇಳ್ಬೇಕಂದ್ರೆ ಸೀರೆ ತಗೊಳ್ಳೋದು ಒಂದು ಆಸೆ ಅಂತ ಇದೆ ಫಸ್ಟ್ ಕೇಳಿದ್ದು. ಇರುತ್ತೆ ಗೈಸ್. ಆಕ್ಚುಲಿ ಅಂಬಿ ನನ್ನ ಪಡೆಯಕ್ಕೆ ಒಂಥರ ಒಗ್ಲುಕೊಂತ ಇದೀನಿ ಅನ್ಬಿಟ್ಟು ಲಕ್ಕಿ. ಬಿಕಾಸ್ ನಾನು ಇಲ್ಲಿವರೆಗೂ ಅಂಬಿ ಹತ್ರ ನಾನು ಕಾಸ್ಟ್ಲಿ ಗಿಫ್ಟ್ ಏನು ಕೇಳಿಲ್ಲ, ಏನು ಎಕ್ಸ್ಪೆಕ್ಟ್ ಮಾಡಿಲ್ಲ, ಚಿನ್ನ ಕೇಳಿಲ್ಲ, ಒಡವೆ ಕೇಳಿಲ್ಲ, ಏನು ಕೇಳಿಲ್ಲ. ನಾನು ಅಂಬಿ ಹತ್ರ ಕೇಳೋದಂದ್ರೆ ಒಂದೇ ಚಿನ್ನ ಕೇಳಿಲ್ಲ, ಒಡವೆ ಕೇಳಿಲ್ಲ ಅಂತ ಹೇಳ್ತಾಳೆ. ಇದ್ರೆ ತಾನೇ ಕೊಡ್ಸಕ್ಕೆ. ಇದ್ರು ಅಂತ ಅಲ್ಲ, ಫಸ್ಟ್ ನಾವು ನಮ್ಮ ಲೈಫ್ ಕಡೆ ಫೋಕಸ್ ಮಾಡ್ತೀವಿ. ಸೊ ನಮ್ದೇನೋ ಒಂದು ಡ್ರೀಮ್ ಇದೆ. ಸೊ ಅದು ಫುಲ್ಫಿಲ್ ಆದ್ಮೇಲೆ ಖಂಡಿತ ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾರೆ ಅಂತೂ ಇರಲ್ಲ. ನಾವು ಏನೇ ಮಾಡಿದ್ರು, ಏನೇ ಕೊಡುತ್ತಿದ್ರು, ನಾನು ಫಸ್ಟ್ ಇನ್ನೊಂದು ಡ್ರೀಮ್ ಇದ್ದಿತ್ತು. ಫಸ್ಟ್ ಆಕ್ಚುಲಿ ಮಾಂಗಲ್ಯ ಚೇಂಜ್ ಮಾಡಿಸ್ಕೋಬೇಕು ಅನ್ನೋದು ಮೈ ಮೋಸ್ಟ್ ಡ್ರೀಮ್ ಆಗಿತ್ತು. ಬಟ್ ಇದನ್ನ ಬಿಟ್ಟು ಇನ್ನೊಂದು ಡ್ರೀಮಿಗೆ ಕೈ ಹಾಕಿದೀವಿ. ಸೊ ಆದಷ್ಟು ಬೇಗ ಅದು ಸಕ್ಸಸ್ ಆಗುತ್ತೆ. ಮೇ ಬಿ ಈ ವರ್ಷದಲ್ಲಿ ಆಗ್ಲಿ ಬೇಡ್ಕೊಂತೀನಿ. ಸಕ್ಸಸ್ ಆದ್ರೆ ಅದನ್ನ ಖಂಡಿತ ವ್ಲಾಗ್ ಮಾಡಿ ಹಾಕ್ತೀನಿ. ಸೊ ಆ ಡ್ರೀಮ್ಗೋಸ್ಕರ ಈ ಡ್ರೀಮ್ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದೀನಿ. ಅಂಬಿದು ಡ್ರೀಮ್ ಕಾರ್ ತಗೋಬೇಕಂತ ಹೇಳಿ ಆ ಡ್ರೀಮ್ನು ಕ್ಯಾನ್ಸಲ್ ಮಾಡ್ಕೊಂಡು, ಈ ಡ್ರೀಮ್ನು ಕ್ಯಾನ್ಸಲ್ ಮಾಡ್ಕೊಂಡು ಇನ್ನೊಂದು ಡ್ರೀಮ್ ಕಡೆ ಹೊಂಟಿದ್ದೀವಿ. ಅದು ಆಗ್ತಾ ಇಲ್ಲ, ಯಾಕೋ ನಮ್ಮ ಅದೃಷ್ಟ ಸರಿ ಇಲ್ವೋ ಏನೋ ಗೊತ್ತಿಲ್ಲ. ನೋಡೋಣ, ಅದು ಆಗ್ತಾ ಇಲ್ಲ. ಮಾಡೋಣ. ಖಂಡಿತ ನಿಮ್ ಸಪೋರ್ಟ್ ಇದ್ರೆ ಮಾಡೋಣ, ಎಲ್ಲಾನು ಮಾಡೋಣ. ನಿಮ್ ಆಶೀರ್ವಾದ, ನಿಮ್ ಸಪೋರ್ಟ್ ಹೀಗೆ ಇರ್ಲಿ. ಸೊ ನಾವು ಮದ್ವೆ ಆಗಿ ಬಂದಾಗ ನಮ್ಮ ಹತ್ರ ಏನೇನೂ ಇರ್ಲಿಲ್ಲ, ಈ ಹಂತಕ್ಕೆ ಬಂದಿದೀವಿ ಅಂತಂದ್ರೆ ಅದು ಎಲ್ಲ ನಿಮ್ಮಿಂದಾನೆ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ. ಈ ಒಂದು ಸ್ಯಾರಿ ಕಲೆಕ್ಷನ್ ಇನ್ನೊಂದ್ಸತಿ ಮಾಡೇ ಮಾಡ್ತೀನಿ. ನಮ್ಗೆ ಏಂತ ಗೊತ್ತಾ ಗೈಸ್, ನಾವು ವ್ಲಾಗ್ ಮಾಡಲ್ಲ. ಸೊ ಏಂತ ಜಾಸ್ತಿ ವ್ಲಾಗ್ಸ್ ಮಾಡಲ್ಲ ಅಂತಂದ್ರೆ ಒಂದು ವಿಷ್ಣು. ಈಗ ನಾವ್ ಈ ತರ ವ್ಲಾಗ್ ಮಾಡ್ತೀವಿ, ಅವ್ನು ಒಬ್ಬನೇ ತಡಿ ನಾನು ಬರ್ತೀನಿ. ಬಾ. ನಾವ್ ಯಾಕೆ ಜಾಸ್ತಿ ವ್ಲಾಗ್ ಮಾಡ್ತಾ ಇಲ್ಲ ಅಂತಂದ್ರೆ, ಒಂದು ಸಪೋರ್ಟ್ ಇಲ್ಲ ಅಂತಂದ್ರೆ, ನಮ್ಮ ಹತ್ರ ಫೈನಾನ್ಷಿಯಲಿನೂ ಕೂಡ ನಾವು ಯಾರನ್ನೋ ಒಬ್ರ ಕ್ಯಾಮ್ರಾಮನ್ ನ ಇಟ್ಟು ಅಥವಾ ಎಡಿಟರ್ ನ ಇಟ್ಟು ಮಾಡೋ ಸ್ಟೇಜ್ ಅಲ್ಲಿ ಅಂತೂ ಖಂಡಿತ ಇನ್ನೂ ಇಲ್ಲ. ನಾವು ಇನ್ನೊಂದು ಆಚೆ ಹೋಗಿ ವಿಡಿಯೋ ಮಾಡ್ಬೇಕಂದ್ರೆ ಕಾರ್ ಆಗ್ಲಿ ಏನಾರು ಒಂದು ಇರ್ಬೇಕು. ಬಟ್ ಇವ್ನ ಇಟ್ಕೊಂಡು ಏನ್ ವಿಡಿಯೋನು ಮಾಡಕ್ಕಲ್ಲ. ನೀವು ಎಲ್ಲ ನೋಡ್ತಿರಲ್ಲ 5 ನಿಮಿಷ, ಇವಾಗ 2 ನಿಮಿಷ ಇದ್ದವನ್ ಇರಲ್ಲ. ಶೆಕೆ ಗೈ ಸಪ್ಪ ಬೇಸಿಗೆ ಶುರುವಾಗಿ ಎಷ್ಟು ಬೇವ್ತಿದೆ, ಫ್ಯಾನ್ ಇಲ್ದೆ ಅಂದ್ರೆ ಆಗ್ತಾ ಇಲ್ಲ ನೋಡಿ, ಕೈಯಲ್ಲೇ ನಿಲ್ಲಲ್ಲ. ಅವಾಗಲೇ ಒಂದು ಆಸೆ ಹೇಳಿದ್ದೆ, ಎಷ್ಟೋ ಒಂದ್ 2-3 ಬ್ಲಾಗ್ ಅಲ್ಲಿ ಹಿಂದೆ ಹೇಳಿದ್ದೆ. ಬಟ್ ನಮ್ಮ ಹತ್ರ ಯಾವ್ದಾರ ಒಂದು ಕಾರ್ ಇರಿದ್ರೆ ನಾವು ಒಳ್ಳೊಳ್ಳೆ ಪ್ಲೇಸ್ ಹೋಗ್ಬಿಟ್ಟು ಅಲ್ಲಿ ಏನ್ ಬಗ್ಗೆ ಗೊತ್ತಿದೆ ಅದ್ರ ಕಾರ್ ಇಲ್ಲ. ನಮ್ಮ ಮನೆ ತುಂಬಾ ಚಿಕ್ಕದು. ಮಾಡಿದ್ರೆ ಈ ಸೋಫಾ ಮೇಲೆ ಕುತ್ಕೊಂಡ್ ಮಾಡ್ಬೇಕು, ಇಲ್ಲ ರೂಮಲ್ಲಿ ಮಾಡ್ಬೇಕು, ಇಲ್ಲ ಕಿಚನ್ ಅಲ್ಲಿ ಮಾಡ್ಬೇಕು. ನಮ್ಮ ಮನೆ ಗಾರ್ಡನ್ ಇಲ್ಲ, ಬಾಲ್ಕನಿ ಇಲ್ಲ, ಏನು ಇಲ್ಲ. ಸೊ ಅದಕ್ಕೋಸ್ಕರ ಅದೆಲ್ಲ ಬಂದ್ಮೇಲೆ ನಾವು ಖಂಡಿತ ಆ ರೀತಿ ವ್ಲಾಗ್ ಮಾಡ್ತೀವಿ. ಅಂಡ್ ಇನ್ನೊಂದು, ನಮ್ಮ ಮನೆ ಗಾರ್ಡನ್ ತೋರ್ಸಕ್ಕೆ ಅಥವಾ ನಮ್ಮ ಮನೆ ಕಿಚನ್ ತೋರ್ಸಕ್ಕೆ ಅಥವಾ ನಮ್ಮ ಮನೆ ಇನ್ನೊಂದು ವಿಷ್ಣು ರೂಮ್ ನೋಡಿ, ನಮ್ ರೂಮ್ ನೋಡಿ, ಗೆಸ್ಟ್ ರೂಮ್ ನೋಡಿ, ವಿಡಿಯೋ ಮಾಡಕ್ಕೆ ಅದೇ ಏನಾದ್ರು ತೋರ್ಸಕ್ಕೆ ವಿಡಿಯೋ ಮಾಡೋದ್ ಬ್ಯಾಕ್ ಗ್ರೌಂಡ್ ಎಲ್ಲ ಇಲ್ಲ. ಯಾಕಂದ್ರೆ ಚಿಕ್ಕ ಮನೆ
ನಾವು ಇಬ್ರು ಇರೋ ಒಂದ್ಸತಿ ಹಿಂಗ್ ಹಿಡಿದ್ರೆ ಫುಲ್ ಮನೆನೇ ಕವರ್ ಆಗ್ಬಿಡುತ್ತೆ. ಸೊ ಏನ್ ಕಂಟೆಂಟ್ ಮಾಡ್ಲಿ, ಏನ್ ಬ್ಲಾಗ್ಸ್ ಮಾಡ್ಲಿ ಅನ್ನೋ ಬೇಜಾರಲ್ಲಿ ನಾವೇನು ಮಾಡಕ್ ಹೋಗಲ್ಲ. ಸಪೋರ್ಟ್ ಇಲ್ಲ, ಕ್ಯಾಮ್ರಾಮನ್ ಇಲ್ಲ, ಎಡಿಟರ್ ಇಲ್ಲ, ಯಾರು ಇಲ್ಲ ನಮ್ಗೆ. ಸೊ ಅದಿಲ್ದೇನೂ ತುಂಬಾ ಜನ ಬ್ಲಾಗ್ಸ್ ಮಾಡ್ತಿದಾರೆ, ಒಪ್ಕೊಳ್ತೀನಿ. ಬಟ್ ಆಕ್ಚುಲಿ ನಮ್ಗೆ ಮಗುನ ನೋಡ್ಕೊಂಡು ನಾವಿರೋದ್ರಿಂದ ಮಾತಾಡಿ. ಇನ್ನೊಂದು ಬ್ಲಾಗ್ ಅಲ್ಲಿ ನಾನ್ ಬಿಟ್ರೆ ಅಂಬಿ ಮಾತಾಡ್ಬೇಕು, ಅಂಬಿ ಬಿಟ್ರೆ ನಾನ್ ಮಾತಾಡ್ಬೇಕು. ಮಾತಾಡೋರು ಯಾರು ಇಲ್ಲ, ಎಲ್ಲರೂ ನಾಚ್ಕೊಳ್ತಾರೆ ನಮ್ಮ ಫ್ಯಾಮಿಲಿ. ಫೋನ್ ಏನಾರು ಹಿಂಗಿಡಿದ್ರೆ ಸಾಕು ಮುಖ ಮುಚ್ಕೊಂತಾರೆ. ಎಲ್ಲ ಚೆನ್ನಾಗೇ ಮಾತಾಡ್ತಾ ಇರ್ತಾರೆ, ಬಟ್ ಫೋನ್ ಹಿಂಗ್ ಇಟ್ಟ ತಕ್ಷಣ ಮುಖ ಮುಚ್ಕೊಂತಾರೆ. ಇವನಂತೂ ನಾವ್ ಫೋನ್ ಆನ್ ಮಾಡಿದಾಗ ಎಷ್ಟು ಕಂಟೆಂಟ್ ಆಗುತ್ತೆ ಅಂತಂದ್ರೆ ಇವ್ನ ಇಟ್ಕೊಂಡು ಅಮ್ಮಿ ನಾವು ಚೆನ್ನಾಗೇ ಬ್ಲಾಗ್ ಮಾಡ್ಬೋದಲ್ಲ ಇವ್ನ ಇಟ್ಕೊಂಡು ಅಂತೀವಿ. ಕ್ಯಾಮ್ರಾ ಆನ್ ಮಾಡಿದ್ರೆ ಇವನಾಗೇ ಇರಲ್ಲ. ನನ್ ಮಗ ಆನ್ ಮಾಡೋಕ್ ಮುಂಚೆ ಚೆನ್ನಾಗಿ ಆಟ ಆಡೋದೇನು, ಹಾಯ್ ಮಾಡೋದೇನು, ಕಿರ್ಚಾಡೋದೇನು, ಎಲ್ಲಾ ತರ ಹಂಗೆ ಮಾಡೋಣ. ನೋಡೋಣ, ಇನ್ನ ಮುಂದಕ್ಕೆ ಇಷ್ಟೇ ಜೀವನ ಅಲ್ಲ, ಬೇಜಾನಿದೆ. ಮಾಡ್ತಾನೆ ಇರೋದು ಸಾಯೋವರೆಗೂ, ಅದೇ ನಮ್ ಕೆಲಸ ಇನ್ಮೇಲಿಂದ ಅಲ್ಲೇ ಅಷ್ಟೇ. ಸೊ ನಮ್ಮನ್ನ ಇಷ್ಟಪಡೋಗೋಸ್ಕರ ಆದ್ರೂ ನಾವು ಬ್ಲಾಗ್ಸ್ ಕೈಲಾದಷ್ಟು ಮಾಡ್ತಾ ಇರ್ತೀವಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ತಪ್ಪದಲ್ಲೇ ಲೈಕ್, ಶೇರ್, ಜರ್ಗ್ಸ್ತಾ ನೋಡಿ ಕ್ಯಾಮ್ರಾ. ಲೈಕ್, ಶೇರ್, ಕಮೆಂಟ್ ಮಾಡಿ. ಮರಿದಲ್ಲೇ ಅಂಬಿಕಾವ್ಯ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬ್ಲಾಗ್ ಲೇಟ್ ಆಗಿ ಬಿಟ್ಟಿದ್ಕೆ ದಯವಿಟ್ಟು ಕ್ಷಮೆ ಇರ್ಲಿ. ನೆಕ್ಸ್ಟ್ ಬ್ಲಾಗ್ ನನ್ನ ಡ್ರೆಸ್ ಕಲೆಕ್ಷನ್ ಆಗಿರುತ್ತೆ. ಸೀರೆಗಿಂತ ಜಾಸ್ತಿ ಡ್ರೆಸ್ಗಳೇ ನನ್ನ ಹತ್ರ ಇರೋದು. ನೋಡಿರ್ತೀರ, ಲಾಂಗ್ ಗೌನ್ಸ್, ಕ್ರಾಪ್ ಟಾಪು, ಹಾಫ್ ಸ್ಯಾರಿ, ಲೆಹೆಂಗಾ ಈ ರೀತಿ ಇದೆ. ಸೊ ಅದನ್ನೆಲ್ಲಾನು ಕೂಡ ನೆಕ್ಸ್ಟ್ ಬ್ಲಾಗ್ ಅಲ್ಲಿ ತೋರಿಸ್ತೀನಿ. ಹಲೋ ಸರ್, ಎತ್ಕೋ ಬಾ ಅಷ್ಟೇ. ಓಕೆನಾ, ಏನ್ ಮಾಡ್ಬಿಡು ಆಯ್ತಾ ಅಷ್ಟೇ ಗೈಸ್. ಸೊ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ನಮ್ಮ ಕೈಲಾದ್ರೆ ಒಬ್ರು ಕ್ಯಾಮ್ರಾಮನ್ ಆಗ್ಲಿ, ಕಂಟೆಂಟ್ ಆಗ್ಲಿ, ಒಂದಷ್ಟು ಒಳ್ಳೆ ಪ್ಲೇಸ್ ತೋರ್ಸ್ಬೇಕು ಅನ್ನೋದು ಆಸೆ. ನಾವು ನೋಡ್ಬೇಕು, ಯಾಕಂದ್ರೆ ತೋರ್ಸೋದಕ್ಕಿಂತ ನಾವೇ ನೋಡಿಲ್ಲ, ಅದಕ್ಕೋಸ್ಕರ ನಮಗೂ ಆಸೆ ಇದೆ. ಆಚೆ ಓಡಾಡಬೇಕು, ಸಣ್ಣ ಪುಟ್ಟ ಡ್ರೀಮ್ಸ್ ಕಲಿಸಿದ ಅದೆಲ್ಲ ಕಂಪ್ಲೀಟ್ ಮಾಡೋಣ. ಯಾಕಂದ್ರೆ ಫಸ್ಟ್ ಲೈಫ್ ನ ನಂತರ ತಗೊಂಡು ಆಮೇಲೆ ಸುತ್ತಾಡೋದು, ತಿರ್ಗಾಡೋದು, ಶೋಕಿ ಮಾಡೋದು ಇದ್ದಿದ್ದೆ ಅಷ್ಟೇ ಗೈಸ್. ಸೊ ಹೋಪ್ ಈ ಸೀರೆಗಳು ನಿಮ್ಗೆ ಇಷ್ಟ ಆಗಿರುತ್ತೆ. ಬಡವ್ರ ಸೀರೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಸೊ ನಿಮ್ಗೆ ಯಾವ ಸೀರೆ ಇಷ್ಟ ಆಯ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಯಾವ ಸೀರೆ ತುಂಬಾ ಇಷ್ಟ ಆಗಿತ್ತು ಅಂತ ಹೇಳಿ ಕಮೆಂಟ್ ಮಾಡಿ. ಯಾವ್ದ್ರದ್ದು ಲಿಂಕ್ ಇಲ್ಲ ದಯವಿಟ್ಟು ಕೇಳಕ್ ಹೋಗ್ಬೇಡಿ, ಬಿಕಾಸ್ ನನಗೆ ಬೇಜಾರಾಗುತ್ತೆ ನೀವು ಲಿಂಕ್ ಕೇಳ್ತಿದ್ರೆ ಅಯ್ಯೋ ಲಿಂಕ್ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಅಷ್ಟೇ ಗೈಸ್, ಸಬ್ಸ್ಕ್ರೈಬ್ ಟು ಅಂಬಿಕಾವ್ಯ ಯೂಟ್ಯೂಬ್ ಚಾನಲ್. ಗುಡ್ ನೈಟ್, ಸಿ ಯು, ಟೇಕ್ ಕೇರ್, ಲವ್, ಬಾಯ್.